ದಸರಾ ಒಂದು ವಿಶೇಷವಾದಂಥ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಐತಿಹಾಸಿಕ ಒಂದು ಆ, ಪ್ರಯೋಗಾತ್ಮಕವಾಗಿ ಪ್ರಾರಂಭವಾದಂತಹ ಒಂದು ಕಾರ್ಯಕ್ರಮ. ಇದು ಪ್ರಾರಂಭ ಆಗಿದ್ದು ಹಂಪಿನಲ್ಲಿ ಇದಕ್ಕಾಗಿಯೇ ಒಂದು ವಿಶೇಷವಾದಂಥ ಮಂಟಪವನ್ನು ಕಟ್ಟಿದ್ದಾರೆ. ಆ ಮಂಟಪದ ಹೆಸರು ಮಹಾನವಮಿ ದಿಬ್ಬ ಅಂತ. ಈ ರಕ್ಕಸ ತಂಗಿಡಿಯ ಯುದ್ಧ ಆದಮೇಲೆ 1526 ಅದು ನಾಶ ಆಗೋಯ್ತು. ಕೊನೆಗೆ ಯಾರಿಗೂ ಕಾಣಿಸ್ತಾನೆ ಇರಲಿಲ್ಲ. ದಾಖಲೆಗಳಲ್ಲಿದೆ ಇದೊಂದು ಇತ್ತು, ಅಲ್ಲಿ ಮಹಾನವಮಿ ದಿಬ್ಬ ಇತ್ತು ಅಂತ ಇದೆ. 1610ರಲ್ಲಿ ರಾಜ ಒಡೆಯರು ಮತ್ತೆ ರಾಜನಾಗಿ ಘೋಷಣೆ ಮಾಡ್ಕೋತಾರೆ. ಅವರು ಸಾಮಂತ ರಾಜರಾಗಿರ್ತಾರೆ ವಿಜಯನಗರಕ್ಕೆ. ಆ ನಂತರ ರಾಜರಾಗಿ ಅಲ್ಲಿ ಆಳ್ವಿಕೆಯನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದಾಗ ಶ್ರೀರಂಗಪಟ್ಟಣದಲ್ಲಿ ದಸರಾ ಪ್ರಾರಂಭ ಆಯಿತು. ಅಲ್ಲಿಂದ ಹಂಪೆಯಿಂದ ಅಲ್ಲಿಗೆ ಬಂತು ದಸರಾ. ಶ್ರೀರಂಗಪಟ್ಟಣದ ದಸರಾ ಮಂಟಪ ಅಂತ ಅಲ್ಲಿ ದಸರಾ ನಡೀತಾ ಇತ್ತು. 1801ಕ್ಕೆ ಅವರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿನ ಸ್ಥಳಾಂತರ ಮಾಡ್ಕೊಂಡ್ಮೇಲೆ 1801ರಿಂದ ಇಲ್ಲಿವರೆಗೂ ಮೈಸೂರಲ್ಲಿ ದಸರಾ ನಡ್ಕೊಂಡು ಬರ್ತಾ ಇದೆ.